ಕಥೆಯಲ್ಲಿ ಮಹಾಭಾರತ ಯುದ್ಧ ಮುಗೀತಾ ಬಂದಿದೆ. ಯುದ್ಧದಲ್ಲಿ ಕಡೆಯ ಒಂದು ದೃಶ್ಯ ಇದೆ. ದುರ್ಯೋಧನ, ಎಲ್ಲ ಯಕ್ಷಗಾನದ ಪ್ರೇಮಿಗಳು ತುಂಬ ಇದ್ದಾರೆ, ಅನೇಕ ಜನ ಎದುರು ಕೂತಿದ್ದೀರಿ. ಇಲ್ಲಿ ಈಗ ದುರ್ಯೋಧನೆ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ. ಕಡೆಯ ಸೀನ್ ಯಾವುದು? ಮಹಾಭಾರತದ್ದು. ಅಲ್ಲಿ ತನ್ನ ಯಜಮಾನಿಗೆ ಏನಾದರೂ ಸಹಾಯ ಮಾಡಲಿಲ್ವಲ್ಲ ಅಂತ ಅಶ್ವತ್ಥಾಮನಿಗೊಂದು ಕೊರಗು. ಒಮ್ಮೆ ಹೇಳ್ತಾನೆ, ಆ ಪಂಚ ಪಾಂಡವರ ತಲೆಯನ್ನು ನಾಳೆ ನಿನಗೆ ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ರಾತ್ರಿ ಮಲಗಿದಂಥ ಉಪಪಾಂಡವರ ತಲೆಯನ್ನು ದುರ್ಯೋಧನ ಎದುರು ಇಡ್ತಾನೆ. ಆಗ ದುರ್ಯೋಧನ ಸಿಟ್ಟು ಮಾಡ್ತಾನೆ, ಏನು ಮಾಡಿದ್ದಿ ಅಂತ, ಅಪರಾಧ ಮಾಡಿದ್ದಿ, ಈ ಮಕ್ಕಳ ತಲೆಯನ್ನು ತಂದಿದ್ಯಲ್ವ ಅಂತೆ. ಅದನ್ನು ತಿಳಿದು ದ್ರೌಪದಿಗೆ ತುಂಬ ಸಿಟ್ಟಾಗ್ತದೆ. ತುಂಬ ಸಿಟ್ಟಾಗಿ ಕೃಷ್ಣನಿಗೂ ಸಿಟ್ಟಾಗ್ತದೆ. ಇವತ್ತು ಸಂಜೆಯೊಳಗೆ ಅವನ ತಲೆಯನ್ನು ನಿನ್ನ ಕಾಲಿನ ಬುಡಕ್ಕೆ ಇಡ್ತೇನೆ ಅಂತ ದ್ರೌಪದಿ ಹತ್ರ ಹೇಳ್ತಾನೆ. ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಹೋಗಿ ಅವನನ್ನು, ಆಗ ಅವನಿಗೆ ಬ್ರಹ್ಮಾಸ್ತ್ರದ ಪ್ರಯೋಗ ಗೊತ್ತುಂಟು. ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಆಗ ಬೆಂಕಿಯ ಮಳೆ ಬಂದಾಗ ಆಗ್ತದೆ ಅರ್ಜುನ ಎದುರಿಂದ. ಆಶ್ಚರ್ಯ ಆಗ್ತದೆ, ಇದೇನು ಅದಂತೆ. ಕೃಷ್ಣನಿಗೆ ಗೊತ್ತಾಯಿತು, ಇವನಿಗೆ ಬ್ರಹ್ಮಾಸ್ತ್ರ ಬಿಡಲಿಕ್ಕೆ ಗೊತ್ತುಂಟು, ಅದನ್ನು ಉಪಸಂಹಾರ ಮಾಡಲಿಕ್ಕೆ ಗೊತ್ತಿಲ್ಲ, ಹಿಂದೆ ತೆಗಿಲಿಕ್ಕೆ ಗೊತ್ತಿಲ್ಲ ಅಂತ. ಆಗ ಅರ್ಜುನ ಹತ್ರ ಹೇಳ್ತಾನೆ, ಅದಕ್ಕೂ ಮತ್ತೆ ಪ್ರತಿಹಾರ ಮಾಡಬೇಕಾದ್ರೆ ಮತ್ತೆ ಬ್ರಹ್ಮಾಸ್ತ್ರವನ್ನು ಬಿಡು. ಆ ಬ್ರಹ್ಮಾಸ್ತ್ರದ ಆ ಅಸ್ತ್ರವನ್ನು ನಿಷ್ಕ್ರಿಯ ಮಾಡ್ತಾನೆ. ಅವರ ಕೈಕಾಲನ್ನು ಕಟ್ಟಿ ಬಂದು ಪಾಂಡವರ ಶಿಬಿರಕ್ಕೆ ದ್ರೌಪದಿ ಎದುರು ತಂದಾಕ್ತಾನೆ. ಯಾರು? ಅರ್ಜುನ ಮತ್ತು ಕೃಷ್ಣ. ಆಗ ಅವಳಿಗೆ ಬೇಸರ ಆಗ್ತದೆ. ತನ್ನ 5 ಮಕ್ಕಳ ಕರುಳ ಬಳ್ಳಿಯ ದುಃಖದಿಂದ ಕಣ್ಣೀರು ಸುರಿಸಿದಂಥ ತಾಯಿಯ ಹೆಣ್ಮಗುವಿನ ಒಂದು ಭಾವ ನೋಡಿ, ಹೆಣ್ಮಕ್ಕಳ ಭಾವ. ಅಯ್ಯ, ಏನು ತಪ್ಪು ಮಾಡಿದಿರಿ, ನಿಮಗೆಲ್ಲ ಅಸ್ತ್ರಶಸ್ತ್ರಗಳನ್ನ ಬೋಧಿಸುತ್ತಾ ಪರಮೇಶ್ವರನ ಸ್ವರೂಪ ಅಂತ ದ್ರೋಣಾಚಾರ್ಯರು ಅವರ ಮಗನೇ ಗುರುಸ್ವರೂಪಿ ಅಲ್ಲ, ಅವನನ್ನು ಕೈಕಾಲು ಕಟ್ಟು ತಂದೆ ಹಾಕಿದ್ರಲ್ಲಪ್ಪ, ಛೆ ಎಷ್ಟು ಬೇಸರ ಆಗ್ತದೆ ಅಂತ ನಮಸ್ಕಾರ ಮಾಡ್ತಾಳೆ ದ್ರೌಪದಿ. ಇಂದಿನ ದಿನ ಅವರ 5 ಮಕ್ಕಳನ್ನು ಕೊಂದಾಕಿದ್ದಾನೆ. ಇದೇ ಯಾರು? ಅಶ್ವತ್ಥಾಮ. ಆಗ ಇವನಿಗೆ ಏನು ಮಾಡೋದು ಅಂತ ಜಿಜ್ಞಾಸೆ ಮಾಡ್ತಾರೆ. ಭೀಮ ಹೇಳ್ತಾನೆ, ಈಗಲೇ ಕೊಂದಾಕಬೇಕು, ಸೀಡಿ ಹಾಕ್ಬೇಕು, ಅಂಥ ದೊಡ್ಡ ವಿಶ್ವಾಸಘಾತಕಿ ದ್ರೋಹಿ ಇವ ಬ್ರಾಹ್ಮಣನಲ್ಲ ಅಂತ. ಆದರೆ ಅರ್ಜುನ ದ್ರೌಪದಿಯ ಮಾತಿನಂತೆ ಧರ್ಮರಾಯರು ಹೇಳ್ತಾರೆ, ಬ್ರಾಹ್ಮಣನಿಗೆ ಅವನ ಶಿಖೆಯನ್ನು ತಲೆಯನ್ನು ಬೋಳಿಸಿ ಅವನನ್ನು ಹೊರಗೆ ಹಾಕುವುದೇ ಏನು ಅವನ ವಧೆಗೆ ಸಮಾನವಾದ ಶಿಕ್ಷೆ ಅಂತೇಳಿ ಅವನ ತಲೆಯಲ್ಲಿ ಒಂದು ಅದ್ಭುತವಾದ ಮಣಿ, ಆ ಮಣಿಯನ್ನು ಕಿತ್ತಾಕಿ ತಲೆ ಬೋಳಿಸಿ ಅವನನ್ನು ಹೊರಗೆ ಹಾಕ್ತಾರೆ. ಇದು ಮಹಾಭಾರತದ ಒಂದು ಸುಖ ಅಂತ ಆಗ್ತದೆ. ಈಗ ಏನು ಮಾಡೋದು? ಮತ್ತೆ ಮಹಾಭಾರತ ಯುದ್ಧ ನಡೆದು 30 ವರ್ಷ ಸಂದಿದೆ. ಅಲ್ಲಿ ಅರ್ಜುನವನ್ನು ಕಳಿಸಿದ್ದಾನೆ. ದ್ವಾರಕೆಯಲ್ಲಿ ನಮ್ಮ ಸ್ವಾಮಿ ಏನು ಮಾಡಿದ್ದಾನೆಂತೆ ಕತೆ ಪೂರ ಹೇಳಿದರೆ ಎಷ್ಟೋ ಅದು ಗಂಟಾನುಗಟ್ಟಲೆ ಹೋಗ್ತದೆ, ಮಧ್ಯೆ ಮಧ್ಯೆ ಬರ್ತೇನೆ. ಈಗ ಇಲ್ಲಿ ಪಾಂಡವರೊಟ್ಟಿಗೆ ಕುಂತಿ ಇದ್ದಾಳೆ, ಧೃತರಾಷ್ಟ್ರ, ಆಮೇಲೆ ಎಲ್ಲರೂ ಅವರಲ್ಲಿ ಯಾರು ಉಳಿದಿದ್ದ ಅವರೆಲ್ಲ ಇವರೊಟ್ಟಿಗೆ ಗಾಂಧಾರಿ. ಇವರ ಮನೆಯಲ್ಲಿ ಊಟ ಮಾಡ್ತಾರೆ. ಭೀಮ ದಿನ ಅಂಗಿಸಿ ಊಟ ಕೊಡ್ತಾನೆ. ಇದ ನಿನ್ನ ಮಕ್ಕಳ ಪಿಂಡದ ಊಟ, ಈಗ ಊಟ ಮಾಡುವಂತೆ ಮುದುಕನಿಗೆ ಎಲೆಗೆ ಅನ್ನ ಹಾಕುವಾಗ ಕೇಳುವ ಹಾಗೆ ಧೃತರಾಷ್ಟ್ರನಿಗೆ ಅಂಗಿಸಿ ಊಟ ಬಡಿಸ್ತಾನೆ, ಊಟ ಮಾಡ್ತಾನೆ. ಇಲ್ಲಿ ಒಂದು ಕಡೆಯಿಂದ ಇವನಿಗೆ ಧರ್ಮರಾಯನಿಗೆ ಕೆಲವೊಂದು ಅಪಶಕುನಗಳು ಕಾಣಲಿಕ್ಕೆ ಶುರು ಆಗ್ತದೆ. ಏನು? ಅಗಳೆ ಇದರಲ್ಲಿ ನರಿಕೋಗುವುದು, ಆಮೇಲೆ ಎಡ ಕಣ್ಣುಗಳು ಅದರುವುದು, ಎಡಭಾಗ ಕೈ ಅದರುವುದು, ಅನೇಕ ಅಪಶಕುನಗಳು ಎಲ್ಲ ಆಗ್ತದೆ ಅವನಿಗೆ, ಒಂದಲ್ಲ ಅನೇಕ 100. ಇದನ್ನು ಕಂಡು ಆ ಸ್ವಾಮಿಗೆ ಏನಾದರೂ ಆಗಿದೆಯಾ, ನೀನು ಹೋಗಿ ಅಲ್ಲಿ ದ್ವಾರಕೆಗೆ ಹೋಗಿ ಬಾ ಅಂತ ಹೇಳ್ತಾನೆ. ದ್ವಾರಕೆ ಹೋಗಿ ಬರೋದೇನು? ಅಲ್ಲೆಲ್ಲ ಯಾದವರೆಲ್ಲ ಅವರೊಳಗಿನ ಕಲಾ ಆಗಿ ಅವರ ಮುಕ್ತಾಯ ಅಂತ್ಯ ಆಗಿದೆ. ಅದನ್ನು ಬರುವಾಗ ಅಲ್ಲಿದ್ದಂಥ ಹೆಣ್ಮಕ್ಕಳನ್ನು ಕರ್ಕೊಂಡು ಬರ್ತಾನೆ ಅರ್ಜುನ. ಬರುವಾಗ ಅಲ್ಲಿ ದಸ್ಸುಗಳಂತೆ ಒಂದು ಗುಡ್ಡಕಾಡಿನವರು ಹೆಣ್ಮಕ್ಕಳ ಮೇಲೆ ದಾಳಿ ಮಾಡ್ತಾ ಹೆಣ್ಮಕ್ಳನ್ನ ಎಳಿತಾರೆ. ಅರ್ಜುನನಿಗೆ ಮಂತ್ರಶಕ್ತಿಯೇ ಕುಗ್ಗಿದೆ, ಗಾಂಡೀವ ಎತ್ತುವ ಬಲವೇ ಇಲ್ಲ. ಕೃಷ್ಣನಿಲ್ಲದೆ ಬಂದು ನೀನು ತೃಣಕ್ಕೆ ಸಮಾನ ಅಂತ ಹೇಳ್ತಾನೆ ಅಲ್ಲೊಬ್ಬ ಯಕ್ಷಗಾನದಲ್ಲಿ. ಹಂಗೆ ಇಲ್ಲಿ ಇವನಿಗೆ ಕೃಷ್ಣನಿಲ್ಲದಾಗ ಗಾಂಡೀವ ಎತ್ತುವ ಶಕ್ತಿಯೇ ಇಲ್ಲಂತೆ. ಇದು ಯಾಕೆ ಹೇಳಿದ್ರೆ, ಭಗವಂತನ ಆಶೀರ್ವಾದ ಇರುವಾಗ ನಮಗೆಲ್ಲ ಶಕ್ತಿ ಇರ್ತದೆ. ನನ್ನ ವ್ಯಾಪಾರ ಚೆನ್ನಾಗಿತ್ತು ಸ್ವಾಮಿ, ಬಿಸ್ನೆಸ್ ಚೆನ್ನಾಗಿತ್ತು ಸ್ವಾಮಿ, ಹೋಟೆಲ್ ಚೆನ್ನಾಗಿತ್ತು ಸ್ವಾಮಿ ಎಲ್ಲ ಹೇಳ್ತೀರಲ್ವ. ಆಮೇಲೆ ಭಗವತ್ ಶಕ್ತಿ ನಮ್ಮಲ್ಲಿ ಕಮ್ಮಿ ಆದಾಗ ಒಂದೊಂದೇ ನಮಗೆ ಕಮ್ಮಿ ಆಗ್ತಂತೆ. ಅಲ್ಲಿ ಕೂಡ ಆಗಾಯಿತು. ಅಲ್ಲೀಗ ಎಲ್ಲ ಯಾದವರು ಅವರೊಳಗಿನ ಗಲಾಟೆ ಮಾಡಿ ಯುದ್ಧ ಮಾಡಿ ಮುಕ್ತಾಯ ಅಂತ್ಯ ಆಗಿದೆ. ಉಳಿದವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾನೆ. ಬರುವಾಗ ಧರ್ಮರಾಯನಿಗೆ ಅನೇಕ ಅಪಶಕುನಗಳಾಗ್ತಾರೆ. ಕೇಳ್ತಾನೆ, ಇಲ್ಲಿ ಅರ್ಜುನನ ಮುಖ ಸಣ್ಣದಾಗಿದೆ, ಏನು ಅರ್ಜುನ ಏನಾಯ್ತು ಅಲ್ಲಿ ಅಂತ. ಪರಮಾತ್ಮನ ಸ್ಥಿತಿಯನ್ನು ಹೇಗೆ ಹೇಳೋದು? ಎಲ್ಲ ನಮ್ಮನ್ನು ಬಿಟ್ಟು ಹೋದ, ನಮ್ಮನ್ನು ದುರ್ಬಲನಾಗಿ ಮಾಡಿದ, ನಮಗೆ ಬಲ ಇಲ್ಲದೆ ಆಯಿತು ಆ ಸ್ವಾಮಿ ಇಲ್ಲದೆ. ಇಡೀ ಮಹಾಭಾರತದಲ್ಲಿ ನಮ್ಮ ಬದುಕಿನೊದ್ದಕ್ಕೂ ನಾವು ಆರಾಧಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಕಾರಣ, ಕೃಷ್ಣನೊಬ್ಬನಲ್ಲದಿದ್ದರೆ ನಮ್ಮ ಬದುಕೇ ಇಲ್ಲ. ಈಗ ನನಗೆ ಅರ್ಥ ಆಗ್ತದಿಲ್ಲ ಅಣ್ಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದುರ ಬಂದ. ವಿದುರನ ಕತೆ ಗೊತ್ತುಂಟಲ್ಲ, ವಿದುರ ನೆಂಟರುಗಟ್ಟಿದ್ದ, ಯುದ್ಧ ಆಗುವಾಗಲೇ ಇರಲಿಲ್ಲ. ಮೊದಲೇ ಬಿಲ್ಲ ಮುರಿದು ಜಾರಿದ ವಿದುರ ಅಂತ ಮಹಾಭಾರತದಲ್ಲಿ ಬರ್ತದೆ. ಇದರ ಇಡೀ ದೇಶ ಪರ್ಯಟನೆಯನ್ನು ಮಾಡಿಕೊಂಡು ಬಂದು ಮನೆಗೆ ಬಂದಿದ್ದಾನೆ.
ಮನೆಗೆ ಬಂದಾಗ ಯುದ್ಧ ಎಲ್ಲ ಮುಗಿದಿದೆ. ಭಾರಿ ಗೌರವದಿಂದ ಅವನನ್ನು ಸ್ವೀಕಾರ ಮಾಡ್ತಾರೆ. ಸ್ವಲ್ಪ ದಿವಸ ಇದ್ದು ವಿದುರ ಇವನ ಹತ್ರ ಕೇಳ್ತಾನೆ, ಧೃತರಾಷ್ಟ್ರನ ಹತ್ರ, ಹೌದಯ್ಯ ಅಣ್ಣ, ನಿನಗೆ ಹೇಗೆ ಕಾಣುತ್ತದೆ, ಇನ್ನೂ ಕೂಡ ದಷ್ಟಪುಷ್ಟನಾಗಿದ್ದಿ, 80-90 ವರ್ಷ ಆದರೂ ಇವರು ಕೊಟ್ಟಂಥ ತುಪ್ಪದ ಊಟ ಅನ್ನವನ್ನೆಲ್ಲ ತಿಂದು ಅಂಗಿಸಿಕೊಡ್ತಾರೆ, ನಿನಗೆ ಇನ್ನೂ ಬೇಸರ ಆಗೋದಿಲ್ವ, ನಾಚಿಕೆ ಬರೋದಿಲ್ಲ, ಈ ಶರೀರವನ್ನು ಎಷ್ಟು ಸಮಯ ಉಳಿಸ್ಕೊಡ್ತೀನಿ, ನಿನ್ನ 105 ಜನ ಮಕ್ಕಳಿದ್ರು ಅವರೆಲ್ಲ ಸೇರಿದ್ದಾರೆ, ಯಾವುದು ತಮ್ಮ ಶರೀರವನ್ನು ಬಿಟ್ಟು ಮೇಲ್ಲೋಕ ಸೇರಿದ್ದಾರೆ, ಎಷ್ಟು ಪ್ರಾಯ ಆದರೂ ಮತ್ತೆ ಹಂಗಿನ ಊಟವನ್ನು ಮಾಡಿಕೊಂಡು ನಿಮಗೆ ಈ ನಾಚಿಕೆ ಇಲ್ಲದ ಬದುಕನ್ನು ಸವಿಸ್ತಾ ಇದ್ದಿರಲ್ಲಣ್ಣ, ಇದು ಸರಿ ಕಾಣುತ್ತದ ನಿನಗೆ ಅಂತ. ಹೌದಪ್ಪ, ನಾನು ಏನು ಮಾಡಬೇಕು ನನಗೆ ಒಂದು ಗೊತ್ತಾಗೋದಿಲ್ಲ, ಭಗವತ್ ಪ್ರಾಪ್ತಿಯನ್ನು ಮಾಡು ಅಂತ ಹೇಳ್ತೇನೆ. ಶ್ರೇಷ್ಠವಾದ ಗುರು ನಮ್ಮ ಸಿಂಹಾಸನದಲ್ಲಿ ನಮ್ಮ ಕುರುಕುಲದಲ್ಲಿ ಹುಟ್ಟಿದ್ದಿ, ಗುರು ಸಂತತಿಯಲ್ಲಿ ಹುಟ್ಟಿದ್ದಿ, ಆದಿರೋ ಕಾರಣ ನೀನು ಭಗವತ್ ಪ್ರಾಪ್ತಿಗಾಗಿ ಮತ್ತೆ ವಾನಪ್ರಸ್ಥವನ್ನು ಸೇರು ಅಂತ ಹೇಳ್ತಾನೆ. ಹಾಗೆ ಮರುದಿವಸ ಅಲ್ಲ, ಆವತ್ತೇ ರಾತ್ರಿ ಯಾರಿಗೆ ಗೊತ್ತಿಲ್ಲದಾಗಿ ಪಾಂಡವರಿಗೆ ತಿಳಿದಾಗಿ ಮದ್ರಯಾತ್ರೆಯಿಂದ ಹೊರಟು ಹೋಗ್ತಾರೆ. ಯಾರು? ಧೃತರಾಷ್ಟ್ರ, ವಿದುರ, ಆಮೇಲೆ ಗಾಂಧಾರಿ, ಕುಂತಿ. ಅವರು ಹೋಗಿ ಕೆಲವು ದಿವಸದಲ್ಲಿ ಅಲ್ಲಿ ಕಾಡ್ಗಿಚ್ಚಿನಿಂದ ಅವರು ಕೂಡ ಸುಖಾಂತಿ ಆಗ್ತದೆ. ಈಗ ಇಲ್ಲಿ ಏನಾಗಿದೆ ಅಂದರೆ ಪಾಂಡವರಿಗೆ ಗೊತ್ತಾಯಿತು, ಎಲ್ಲ ಒಂದೊಂದು ಕಡೆಯಿಂದ ಅಲ್ಲಿ ಕೃಷ್ಣನ ಅಂತ್ಯ ಆಯಿತು, ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಧೃತರಾಷ್ಟ್ರನು ಅವನಷ್ಟಕ್ಕೆ ಕಾಡಿಗೆ ಹೋದ, ದುಃಖವನ್ನು ಮಾಡ್ತಾ ಇರುವಾಗ ಎಲ್ಲಿ ಹೋದರು ನದಿಗೆ ಹಾರಿದ್ರ ಅಂತ ಚಿಂತೆ ಮಾಡುವಾಗ ಅವೆಲ್ಲಿ ನದಿಗೆ ಹಾರ್ತಾನೆ, ಎಲ್ಲೆಲ್ಲಾದರೂ ಸುಖದಲ್ಲಿರುವ ಒಂದು ಭೀಮ ಅಂಗಿಸ್ತಾನೆ ಅಣ್ಣನ ಹತ್ರ, ಧರ್ಮರಾಯ ಹತ್ರ. ಆದರೂ ಕೂಡ ಅಷ್ಟೊತ್ತಿಗೆ ನಾರದರು ನಾರದರು ಬಂದು ಕೇಳಿದ್ರಿ, ಏನಪ್ಪ ಏನು ಚಿಂತೆ ಮಾಡ್ತಾ ಇದ್ದೀರಿ? ಅಲ್ಲ, ನಮ್ಮ ದೊಡ್ಡಪ್ಪರು ಎಲ್ಲ ಚಿಕ್ಕಪ್ಪರು ಯಾರೂ ಇಲ್ಲ, ಅಮ್ಮ ಇಲ್ಲ, ಯಾರು ಗಾಂಧಾರಿ ಯಾರೂ ಕಾಣ್ತಾ ಇಲ್ಲ, ಏನಾಯಿತು ಅಂತ ಗೊತ್ತಿಲ್ಲ. ನೀ ಯಾಕಪ್ಪ ಚಿಂತೆ ಮಾಡ್ತೀವಿ? ಜಗತ್ತಿನಲ್ಲಿ ಯಾರ್ಯಾರನ್ನು ಹತ್ರ ಮಾಡಬೇಕು, ಯಾವ ಕಾಲದಲ್ಲಿ ಯಾರನ್ನು ಹತ್ರ ಮಾಡಬೇಕು, ಯಾವ ಕಾಲದಲ್ಲಿ ಯಾರನ್ನು ದೂರ ಮಾಡಬೇಕು, ಇದೆಲ್ಲ ಭಗವಂತನ ಲೀಲೆ. ಅದು ನಿಮಗೆ ಅಷ್ಟು ಗೊತ್ತಾಗಿಲ್ಲ. ಇಷ್ಟು ಸಮಯ ಜಗತ್ತಿನಲ್ಲಿ ಎಷ್ಟು ಜನ, ಕೋಟ್ಯಾಂತರ ಜನ ಈ ಯುದ್ಧದಲ್ಲಿ ನಿನ್ನ ಕುಟುಂಬಸ್ಥರು, ಮಕ್ಕಳು, ಮೊಮ್ಮಕ್ಕಳು, ಕುಟುಂಬದ ತಮ್ಮಂದಿರು, ಆಚಾರ್ಯರು ಎಲ್ಲರೂ ಶರೀರನ್ನು ಬಿಟ್ಟು ಹೋಗಲಿಲ್ವಾ? ಆದರೆ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ನನ್ನ ಹತ್ರ ಇರುವ ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ ನನಗೆ ದೂರ ಆದರೆ ಸಹಿಸಲಿಕ್ಕೆ ಆಗುವುದಿಲ್ಲಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಆದರೆ ಯಾಕಂತ ಕೇಳ್ತಾನೆ ನಾರದರು, ಇಲ್ಲ ಮಗ, ಈ ಪ್ರಪಂಚದ ನಿಯಮವೇ ಹಾಗೆ, ಕಾಲಗರ್ಭದಲ್ಲಿ ಏನು ಅಡಗಿದೆ ಒಂದು ಸಲ ನಮಗೆ ಹತ್ರ ಆಗಿ ಆತ್ಮೀಯತೆಯನ್ನು ತೋರಿಸ್ತದೆ, ಆತ್ಮೀಯತೆಯಿಂದ ಇರ್ತದೆ, ಇನ್ನೊಂದು ಕ್ಷಣದಲ್ಲಿ ನಮ್ಮನ್ನು ಬಿಟ್ಟು ಮತ್ತೆ ದೂರ ಆಗ್ತಾ ಹೋಗ್ತದೆ. ಆ ಒಂದು ಸ್ಥಿತ್ಯಂತರದಲ್ಲಿ ಇವತ್ತು ನಿಮ್ಮ ಯಾರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಇವರೆಲ್ಲ ಹಿಮಾಲಯಕ್ಕೆ ಹೋಗಿದ್ದಾರೆ, ಅಲ್ಲಿ ಭಗವಂತನ ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಇನ್ನು 5 ದಿವಸದಲ್ಲಿ ಅವರು ಶರೀರವನ್ನು ಕಳ್ಕೊಳ್ತಾರೆ. ಆದ ಕಾರಣ ನಿಮಗೆ ಚಿಂತೆ ಬೇಡ ಅಂತ ಹೇಳ್ತಾರೆ. ಧರ್ಮರಾಯನಿಗೆ ಮತ್ತೊಂದು ದುಃಖ ಆವರಿಸು. ಅಲ್ಲಿ ಕೃಷ್ಣ ಓದದ್ದೇ ಒಂದು ದುಃಖ, ಮನಸ್ಸಿಗೆ ದೊಡ್ಡ ಸಿಡಿಲು ಹೊಡೆದಂಗಾಗಿದೆ, ಇದೊಂದು ದುಃಖ ಆವರಿಸಿತ್ತು. ಇನ್ನು ಗೊತ್ತಾಯಿತು ನಮ್ಮ ಕಡೆ ಕಾಲ ಕೂಡ ಅಂತ್ಯ ಆಗ್ತಾ ಇದೆ ಅಂತೆ ಸ್ವರ್ಗಾರೋಹಣಕ್ಕೆ ಎಲ್ಲ ತಯಾರಾಗ್ತಾರೆ. ಸ್ವರ್ಗಾರೋಹಣ ಕೇಳಿರ್ಬೋದು ನೀವು ಎಲ್ಲರೂ ಕೂಡ. ಅದ್ರ ಕಥೆ ಕೂಡ ತುಂಬ ಉದ್ದ ಆಚೆ ಹೋಗ್ತದೆ. ಮುಂದಕ್ಕೆ ನಾವು ಮತ್ತೆ ಈಚೆ ಬರುವ. ಈಗ ಪಾಂಡವರ ಸಂತತಿ ಎಲ್ಲ ಅಳಿವಿನ ಅಂಚಿನಲ್ಲಿದೆ. ಏನು ಮಾಡೋದು? ನಾವು ಸ್ವರ್ಗಾರೋಹಣ ಮಾಡೋ ಮುಂಚೆ ನಮ್ಮ ಈ ಪರಂಪರೆಯ ಪೀಠಕ್ಕೆ ಒಬ್ಬನ್ನು ಪೀಠಾಧಿಕಾರಿ ಮಾಡಬೇಕಲ್ವಂತೆ ಪಾಂಡವರು ಆಲೋಚನೆ ಮಾಡ್ತಾರೆ. ಆಗ ಅಲ್ಲಿ ಒಬ್ಬ ಸರ್ವಶ್ರೇಷ್ಠ ನಾಯಕ ಉದಯಿಸಿ ಬಂದಿದ್ದಾನೆ. ಅವನೇ ಪರೀಕ್ಷಿತ್ ರಾಜ ಅಂತ ನೀವು ಕಥೆಯಲ್ಲಿ ಕೇಳಿರ್ಬೋದು. ಪರೀಕ್ಷಿತ್ ಮಹಾರಾಜ ಅಭಿಮನ್ಯುವಿನ ಹೊಟ್ಟೆಯಲ್ಲಿರುವಾಗ ಇವರ ಸಂತತಿಯನ್ನೇ ಸರ್ವನಾಶ ಮಾಡಬೇಕು ಅಂತ ಅಲ್ಲಿ ಕೂಡ ಒಂದು ನಾರಾಯಣಾಸ್ತ್ರ ಎಂಬ ಅಸ್ತ್ರವನ್ನು ಇದೇ ನಮ್ಮ ಅಶ್ವತ್ಥಾಮ ಬಿಟ್ಟಿದ್ದ. ಆಗ ಅವಳಿಗೆ ಗೊತ್ತಾಯಿತು, ಸ್ವಾಮಿ ಸ್ವಾಮಿ ರಕ್ಷಿಸು ಅಂತೆ ಉತ್ತರ ಕೂಗ್ತಾಳೆ. ಆಗ ವಿಷ್ಣು ತನ್ನ ಮಾಯಾಜಾಲದಿಂದ ಸುದರ್ಶನನಿಗೆ ಅಡ್ಡವಾಗಿಟ್ಟು ಬ್ರಹ್ಮಾಸ್ತ್ರಕ್ಕೆ ನಾರಾಯಣಾಸ್ತ್ರಕ್ಕೆ ತಡೆಯಿಲ್ಲ. ಆದರೆ ಅವನು ತನ್ನ ಅಪ್ರತಿಮವಾದಂಥ ಶಕ್ತಿಯಿಂದ ಕೃಷ್ಣ ಗರ್ಭವನ್ನು ರಕ್ಷಿಸ್ತಾನೆ. ಅವನಿಗೆ ವಿಷ್ಣುರಾತ ಅಂತ ಹೆಸರು ಬರ್ತದೆ, ವಿಷ್ಣುವಿನ ಅನುಗ್ರಹದಿಂದ ಹುಟ್ಟಿದವ ಅಂತೆ. ಮತ್ತು ಅವನಿಗೆ ಅಲ್ಲಿ ಒಂದು ಅಂಗುಷ್ಟ ಪ್ರಮಾಣದ ದೇವತೆ ಶಂಖಚಕ್ರ ಗದಾಧಾರಿಯಾಗಿ ತಿರುಗ್ತಾ ಇದ್ದಂತೆ. ಪರೀಕ್ಷಿತನಿಗೆ ಗರ್ಭದಲ್ಲಿ ಅನುಭವ ಆದದ್ದು. ಗರ್ಭದಲ್ಲಿ ನಮಗೆಲ್ಲ ದಿವ್ಯ ಜ್ಞಾನ ಇದೆ, ಗರ್ಭದಿಂದ ಹೊರಗೆ ಬಂದ ಮೇಲೆ ಆ ಜ್ಞಾನ ಎಲ್ಲ ಹೋಗ್ತದೆ ಅಂತೆ ಶಾಸ್ತ್ರಜ್ಞರ ವಿಶ್ಲೇಷಣೆ. ಅಲ್ಲಿ ಕೂಡ ಹಾಗೆ ಈ ಪರೀಕ್ಷಿತ್ ರಾಜನಿಗೆ ಅಂಗುಷ್ಟ ಪ್ರಮಾಣದ ಒಬ್ಬ ಭಗವಂತ ಕಾಣ್ತಾನೆ. ಇವನು ಯಾರು ಅಂತ ಆಚೆ ಈಚೆ ಅಲ್ಲಿ ಅವನು ಹುಡುಕ್ತಾನೆ. ಹಾಗೆ ಅವನಿಗೆ ಜನನಾದ ಮೇಲೆ ಪರೀಕ್ಷಿತ್ ರಾಜ, ಪರೀಕ್ಷೆ ಮಾಡ್ತಾ ಇದ್ದ ಪರೀಕ್ಷಿತ್ ರಾಜ ಅಂತ ಹೆಸರಾಯಿತು. ತುಂಬ ಜ್ಞಾನಿ ಆಯ್ದ. ಅವನ ಜ್ಯೋತಿಷಿಗಳು ಹೇಳಿದರು, ಇವನ ಇಕ್ಷಾಕುಗೆ ಸಮನಾಗಿ, ರಾಮನಿಗೆ ಸಮನಾಗಿ ಈ ನಿಮ್ಮ ಸಾಮ್ರಾಜ್ಯವನ್ನು ಬೆಳೆಸ್ತಾನೆ, ಅವನಿಗೆ ಯಾರೂ ಎದುರಿಲ್ಲ ಅಂತ ಹೇಳ್ತಾರೆ ನಾರದರು. ಕಟ್ಟಗಡೆಗೆ ಒಂದು ದಿವಸ ಮೋಕ್ಷಗಾಮಿಯಾಗಿ ಶರೀರ ತ್ಯಾಗ ಮಾಡ್ತಾನೆಂತೆ. ಇಲ್ಲಿ ಹಾಗೆ ಈಗ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಯಾರು? ಪಾಂಡವರೆಲ್ಲ ಸೇರಿಕೊಂಡು ಪಟ್ಟಾಭಿಷೇಕವನ್ನು ಮಾಡಿ ತಮ್ಮ ಸ್ವರ್ಗಾರೋಹಣಕ್ಕೆ ಹಿಮಾಲಯವನ್ನು ಸೇರ್ತಾರೆ. ಪರೀಕ್ಷಿತ್ ರಾಜ ಪಾಂಡವರು ಹೋಗುವುದೇ ತಡ, ಕೃಷ್ಣನು ತನ್ನ ಸ್ವಾಧಾಮವನ್ನು ಸೇರುವುದೇ ತಡ.
ಕುದುರೆ ಏರಿ ಬಂದ ಕಲ್ಕಿ ಸ್ವಾಮಿ. ಇದ್ದವರ ಮೇಲೆಲ್ಲ ದಾಳಿ ಮಾಡುತ್ತಾ ಪರೀಕ್ಷಿತ ಮಹಾರಾಜ ಒಂದು ಸಲ ಬೇಟೆಗೆ ಹೋಗುವಾಗ ಒಂದು ದನಕ್ಕೆ ಮತ್ತು ಎತ್ತುಗೆ ಒಬ್ಬ ನಿಲ್ಲಿಸಿ ಸಮ ಹೊಡೀತಾ ಇದ್ದಾನೆ. ದನ 3 ಕಾಲಿನಲ್ಲಿ ನಿಂತಿದೆ. ಆಶ್ಚರ್ಯ ಆಯಿತು. ನನ್ನ ಸಾಮ್ರಾಜ್ಯದಲ್ಲಿ ಕೂಡ ಇಂಥ ಶಿಕ್ಷೆ ಒಂದು ನಿರಪರಾಧಿ ಪ್ರಾಣಿಗಳಾದಂಥ ಒಂದು ದನ ಮತ್ತು ಎತ್ತು ಇದೆ, ಒಂದು ಭೂದೇವಿ, ಇನ್ನೊಂದು ಧರ್ಮದೇವತೆ. ಆಗ ಇವನು ನಿಲ್ತಾನೆ. ಯಾರಯ್ಯ ನೀನು? ಒಬ್ಬ ರಾಜನಾಗಿ ವೇಷಧಾರಣೆ ಮಾಡಿದ್ದು, ತಲವಾರ ಹಿಡ್ಕೊಂಡಿದ್ದು, ದೊಣ್ಣೆಯಿಂದ ಇದರ ಮೈಯನ್ನು ಸರಿಯಾಗಿ ಇದು ಹೊಡಿತಾ ಇದ್ದಿ, ಬೆಂಡೆತ್ತಾ ಇದ್ದಿ. ಆ ಪ್ರಾಣಿ ಪಾಪ ದನ 3 ಕಾಲಿನಲ್ಲಿ ನಿಂತಿದೆ, ಇದ್ದು ಎತ್ತುಗೆ ನಡೆಯಾದ ಸ್ಥಿತಿ ಬಂದಿದೆ, ಯಾವುದು ಇದು ಅಂತೆ. ಆಗ ಅವರು ಕೂಗ್ತಾರೆ, ಸ್ವಾಮಿ ನಾವು ಧರ್ಮದೇವತೆ, ಇದು ಭೂದೇವತೆ, ಕಲಿಪ್ರವೇಶ ಆಗಿದೆ, ಕೃಷ್ಣನಿಲ್ಲ, ಆದ ಕಾರಣ ಪಾಂಡವರು ಮೇಲೆ ಹೋದರು, ಆದ ಕಾರಣ ಕಲಿಯ ಅಟ್ಟಹಾಸ ಜಾಸ್ತಿ ಆಗಿದೆ ಅಂತೆ. ಅಷ್ಟೊತ್ತಿಗೆ ಅವನನ್ನು ಬಂಧಿಸಲಿಕ್ಕೆ ನೋಡ್ತಾನೆ, ನಿನ್ನ ಶಿರಚ್ಛೇದನ ಮಾಡ್ತೇನೆ ಅಂತೆ ಕಲಿಯನ್ನು. ಆಗ ಅವನು ಕೂಗ್ತಾನೆ, ಹಾಗೆ ಮಾಡಬೇಡ, ನನಗೂ ಒಂದು ಧರ್ಮ ಇದೆ, ನಾನು ಭಗವಂತನ ಆದೇಶವನ್ನು ಇಟ್ಕೊಂಡು ಈ ಭೂಮಿಗೆ ಬಂದಿದ್ದೇನೆ ಅಂತೆ, ನನಗೆಲ್ಲಾದರೂ ಒಂದು ಆಶ್ರಯ ಕೊಡ್ತೇನೆ. ನಾನು ಹೇಳುವಂಥ ಕೆಟ್ಟ ಜಾಗದಲ್ಲಿ ಎಲ್ಲಿ ಜೂಜು ಉಂಟಾ, ಎಲ್ಲಿ ಸುಳ್ಳು ಉಂಟಾ, ಎಲ್ಲಿ ಹಿಂಸೆ ಉಂಟಾ, ಎಲ್ಲಿ ಪರಶ್ರೀ ಗಮನ ಉಂಟಾ, ಆ 4 ಜಾಗಕ್ಕೆ ನಿನಗೆ ಪ್ರವೇಶ. ಇನ್ನೂ ಸ್ವಲ್ಪ ಕೊಡು ಜಾಗ ಅಂತ, ಇನ್ನೊಂದು ಬಂಗಾರ ಅಂತ ಹೇಳ್ತೀನಿ. ಇಷ್ಟು ಜಾಗದಲ್ಲೇ ನೀನು ಪ್ರವೇಶ ಮಾಡಬಹುದು, ಬಾಕಿ ಜಾಗದಲ್ಲಿ ಇಲ್ಲ. ನಾನು ಇರುವಷ್ಟು ಸಮಯ ಎಲ್ಲಾದರೂ ನೀನು ಬಾಲ ಎತ್ತಿದರೆ ಹುಷಾರಂತೆ ಅವನಿಗೆ ಇದು ಮಾಡ್ತಾನೆ ಕಲಿಗೆ. ಈ ಕಡೆ ಏನಾಯಿತು, ಇವನು ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ. ಒಂದು ಸಲ ಅವನಿಗೆ ಬೇಟೆಗೆ ಹೋಗಬೇಕು ಅಂತ ಆಯಿತು. ಕಾಡಿಗೆ ಬೇಟೆಗೆ ಹೋಗ್ತಾನೆ. ಬೇಟೆಗೆ ಆಡಿ ಅವನಿಗೆ ತುಂಬ ಆಯಾಸ ಆಗ್ತದೆ, ನೀರು ಕುಡಿಬೇಕು ಅಂತ ಆಗ್ತದೆ. ಒಂದು ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ಆ ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ನಮಗೆ ಕೂತಿದ್ದಾನೆ. ಏನು ಬಾಹ್ಯ ಜ್ಞಾನವೇ ಇಲ್ಲದಂಥ ಸಮಾಧಿ ಸ್ಥಿತಿಯಲ್ಲಿ ಪ್ರಭುವಿನ ಅನುಸಂಧಾನವನ್ನು ಮಾಡುತ್ತಾ ಸಮಾಧಿ ಸ್ಥಿತಿಗೆ ಏರಿದ್ದಾನೆ. ಆದರೆ ಚಕ್ರವರ್ತಿ ರಾಜ ಬಂದಾಗ ಇಲ್ಲಿ ಮಾತಾಡಿಸೋರಿಲ್ಲ, ನೀರು ಕೊಡೋರಿಲ್ಲ ಅಂತ ಚಕ್ರವರ್ತಿಗೆ ತುಂಬ ಸಿಟ್ಟು ಬರ್ತದೆ. ನಾನೊಬ್ಬ ಚಕ್ರವರ್ತಿ, ನನ್ನ ಅಧೀನಕ್ಕೆ ಒಳಪಟ್ಟಂಥ ಈ ರಾಜ್ಯದಲ್ಲಿ ನನಗೆ ನೀರು ಕೊಡುವ ಗತಿ ಇಲ್ಲವ, ಎಷ್ಟು ದೊಡ್ಡ ಆಶ್ರಮದಲ್ಲಿ ಯಾರೂ ಇಲ್ಲ, ನಿಶ್ಶಬ್ದ. ಆ ಸಿಟ್ಟಿನ ರಭಸಕ್ಕೆ ಅಲ್ಲಿ ಒಂದು ಸತ್ತು ಬಿದ್ದಿದ್ದ ಹಾವನ್ನು ಆ ಸ್ವಾಮಿಯ ಸನ್ಯಾಸಿಗೆ ಕುತ್ತಿಗೆ ಹಾಕಿಬಿಡ್ತಾನೆ ಬಾಣದಿಂದ. ಸ್ವಲ್ಪ ಹೊತ್ತಿನ ನಂತರ ಆಟಕ್ಕೆ ಹೋಗಿದ್ದ ಮಕ್ಕಳು ಬಂದರು. ಅವನ ಹೆಸರು ಶಮಿಕ ಅಂತ ಋಷಿದ್. ಈ ಆಟಕ್ಕೆ ಹೋದ ಮಕ್ಕಳು ಬಂದ, ಅದರಲ್ಲಿ ಒಬ್ಬ ಮಗ ಇದ್ದ, ಅವನು ತಪಸ್ವಿ ಬ್ರಹ್ಮಚಾರಿ ಶೃಂಗಿ ಇದ್ದ. ಅಪ್ಪನ ನೋಡ್ತಾನೆ, ಒಂದ್ಸಲ ಸಿಟ್ಟಾಗಿದೆ. ಅಪ್ಪ ತಮ್ಮ ಸಮಾಧಿಯಲ್ಲಿ ಇದ್ದಾನೆ, ಅವನ ತಲೆಯಲ್ಲಿ ಕುತ್ತಿಗೆಯಲ್ಲಿ ಒಂದು ಸತ್ತ ಹಾವು ಉಂಟು, ನಾಗರಾವು. ಸಿಟ್ಟು ಬಂತು. ಎಂಥ ದುರಂಕಾರಿಗಳು ಈ ಆಶ್ರಮವನ್ನು ಪ್ರವೇಶ ಮಾಡಿದ್ದಾರೆ, ಏನೋ ಇದು ತಪ್ಪು ಮಾಡದಂಥ ಸಜ್ಜನಾದ ಸರಳನಾದ ತಪಸ್ವಿಯಾದ ನನ್ನ ತಂದೆಗೆ ಅವಮಾನ ಮಾಡಿದ್ರಲ್ಲಿ ಎಷ್ಟು ದುರಂಕಾರಿ. ಅವನು 7 ದಿವಸದೊಳಗೆ ನಾಗರಾವು ಸತ್ತು, ತಕ್ಷಕ ಕಚ್ಚಿ ಸತ್ತು ಹೋಗಬೇಕು ಅಂತ ಶಾಪ ಹಾಕ್ತಾನೆ. ಕೂಗಲಿಕ್ಕೆ ಶುರು ಮಾಡಿದ ಸಣ್ಣ ಪ್ರಾಯದ ಹುಡುಗ. ಅಪ್ಪನಿಗೆ ಎಚ್ಚರ ಆಯಿತು, ಏನು ಮಗ ಏನು ಕೂಗ್ತಿ ಅಂತ. ಅಲ್ಲಪ್ಪಯ್ಯ, ನಿನ್ನ ಕುತ್ತಿಗೆ ಒಂದು ಸತ್ತ ನಾಗರಾವನ್ನು ಯಾರೋ ಒಬ್ಬ ಮೂರ್ಖ ಹಾಕಿದ್ದಾನೆ, ಅದಕ್ಕೆ ನಾನು ಶಪಿಸಿದೆ, ಅವ 7 ದಿವಸದಲ್ಲಿ ಸತ್ತು ಹೋಗಬೇಕು ಅಂತ. ಅಯ್ಯ ಮಗ, ಎಂಥ ಅನ್ಯಾಯ ಮಾಡಿದಿ. ಸಾಕ್ಷಾತ್ ಭಗವಂತನ ಸ್ವರೂಪನೇ ಪರೀಕ್ಷಿತ್ ರಾಜ. ಒಂದು ಊರಿನಲ್ಲಿ ಒಳ್ಳೆಯ ರಾಜ ಇಲ್ಲ ಇದ್ದರೆ ಅಲ್ಲಿ ಕಳ್ಳಕಾಕರ ಹಾವಳಿ, ಮೋಸ, ವಂಚನೆ, ಸ್ತ್ರೀಯರಿಗೆ ಅನ್ಯಾಯ, ಏನೆಲ್ಲ ಅಲ್ಲಿ ತೊಂದರೆಗಳಾಗುತ್ತೆ ಮಗ. ಅಂತ ಒಬ್ಬ ಸರ್ವಶ್ರೇಷ್ಠ ಚಕ್ರವರ್ತಿಗಿಂತ ಅನ್ಯಾಯವನ್ನು ಮಾಡಿದೆಯಲ್ಲ, ಎಂಥ ಅಪರಾಧವನ್ನು, ಘೋರ ಅಪರಾಧವನ್ನು ನೀನು ಮಾಡಿದೆಯಲ್ಲ ಮಗ ಅಂತ ಹೇಳ್ತಾನೆ. ಮತ್ತು ಕಾಲಚಕ್ರ ಅಂತ ಎನಿಸ್ಕೊಂಡು ಕೂಡಲೇ ರಾಜನ ಆಶ್ರಮಕ್ಕೆ ರಾಜನ ರಾಜಧಾನಿಗೆ ತನ್ನ ಆಶ್ರಮದ ಓಟುಗಳನ್ನು ಕಳಿಸ್ತಾನೆ. ಅಲ್ಲಿ ಹೋಗಿ ಸಂದೇಶವನ್ನು ಕೊಡಿ, ಇನ್ನು 7 ದಿವಸದಲ್ಲಿ ಈ ರಾಜ ಪರೀಕ್ಷಿತ್ ರಾಜ ತನ್ನ ಶರೀರ ಬಿಡಬೇಕಾಗ್ತದೆ ಅಂತ ಅವನು ಪೂರ್ವ ಸಿದ್ಧತೆಯನ್ನು ಮಾಡಲಿಂದ. ಅಲ್ಲಿ ಬಂದಂಥ ಋಷಿಗಳು ಇವನ ಮನೆಗೆ ಬಂದು ರಾಜಧಾನಿಗೆ ಬಂದು ರಾಜನ ಹತ್ರ ಹೇಳ್ತಾನೆ, ಪರೀಕ್ಷಿತ್ ರಾಜ ಇನ್ನು 7 ದಿವಸದೊಳಗೆ ನಿನಗೆ ಮರಣ ಸಂಭವಿಸ್ತದೆ ಅಂತ ಹೇಳ್ತಾನೆ. ಇವನಿಗೂ ಹಾಗೆ ಮನೆಯಲ್ಲಿ ಬಂದು ತುಂಬ ದುಃಖ ಆಯಿತು. ನಾನೆಂಥ ಅನ್ಯಾಯ ಮಾಡಿದೆ, ಒಬ್ಬ ಸನ್ಯಾಸಿಗೆ ವಿನಾಕಾರಣ ಹಿಂಸೆ ಆಗುವಾಗ ಮಾಡಿದಿಲ್ಲ, ಎಂಥ ನನ್ನ ಜನ್ಮಪ್ಪ, ಯಾವ ಕೆಟ್ಟ ಕಾಲದಲ್ಲಿ ಆಶ್ರಮಕ್ಕೆ ಕಾಲಿಟ್ಟೆ ನಾನು ಅಂತೆ ಪರಿತಪಿಸ್ತಾನೆ. ಇದಕ್ಕೆ ನನಗೆ ನಾನು ಶಿಕ್ಷೆ ಕೊಡಬೇಕು ಅಂತ ಎನಿಸ್ಕೊಡ್ತೇನೆ, ಏನು ಮಾಡುವುದು ಅಂತ ಆಲೋಚಿಸ್ತಾನೆ. ಕ್ಷಣಾರ್ಧದಲ್ಲಿ ಒಂದು ಸಂದೇಶ ಬಂತು, ನಿನಗೆ 7 ದಿವಸದಲ್ಲಿ ಮರಣ ಅಂತ. ಒಳ್ಳೆಯದೇ ಆಯಿತು, ನೋಡೋಣ 7 ದಿವಸ ಆದರೆ ಇದೆ ಅಲ್ವಂತೆ. ತನ್ನ ಮಗನಾದಂಥ ಜನಮೇಜಯ ರಾಜ, ಕೇಳು ಜನಮೇಜಯ ಅಂತ ಯಕ್ಷಗಾನದಲ್ಲಿ ಬರ್ತದೆ. ಅಲ್ಲಿ ಜನಮೇಜಯ ರಾಜನಿಗೆ ಪಟ್ಟಾಭಿಷೇಕ ಮಾಡಿ ಪರೀಕ್ಷಿತ್ ರಾಜ ಈಗ ಪ್ರಾಯೋಪವೇಶನಿಗೆ ಶರೀರ ಬಿಡಬೇಕು ಅಂತ ಗಂಗಾ ಕಿನಾರೆಗೆ ಬರ್ತಾನೆ. ಈ ಸುದ್ದಿಯನ್ನು ತಿಳಿದಂಥ ಎಲ್ಲ ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ, ವಸಿಷ್ಠ, ಅನೇಕ ಜನರು, ಅಲ್ಲಿ ನಾರದರು ಇರ್ಬೋದು ಅಥವಾ ಯಾರು ಪ್ರಹ್ಲಾದರು, ಅನೇಕ ಮೇಲ್ಲೋಕದಲ್ಲಿ ಯಾರ್ಯಾರು ಸಜ್ಜನರಿದ್ದಾರೆ ನೋಡಿ, ಇಲ್ಲಿರುವಂಥ ಎಲ್ಲ ಋಷಿ ಮುನಿಗಳು ಬಂದು ಅಲ್ಲಿ ಸೇರಿದ್ದಾರೆ ಇವನನ್ನು ನಿರೀಕ್ಷೆ ಮಾಡಲಿಕ್ಕೆ. ಆಗ ಅವನಿಗೆ ಇನ್ನೂ ಆನಂದ ಆಯಿತು. ನಾನೇನು ಇಲ್ಲಿ ಪರಮಾತ್ಮನ ಒಂದು ಧ್ಯಾನವನ್ನು, ತಪಸ್ಸನ್ನು ಅನುಷ್ಠಾನ ಮಾಡಬೇಕು ಅಂತ ಗೊತ್ತಾಗಿ ಎಷ್ಟು ಋಷಿಮುನಿಗಳಿಗೆ ಸೇರಿದ್ದಾರೆ, ನಾನು ಈಗ ಸತ್ರು ಚಿಂತೆ ಇಲ್ಲ ಅಂತ ಆಗ್ತದೆ ಅವನಿಗೆ.
ಇನ್ನು ಕೆಲವು ಸಮಯ ಹೋದಾಗ ಅಲ್ಲಿ ಮತ್ತೊಬ್ಬರು ಸಾಕ್ಷಾತ್ ಪರಮೇಶ್ವರನ ರೂಪಿ 16 ವರ್ಷ ಪ್ರಾಯ ಸುಖ ಮಹರ್ಷಿಗಳು ಬರ್ತಾರೆ. ಮತ್ತಲೆಯಾಗಿ ತಿರುಗತಕ್ಕಂಥ ಸಾಕ್ಷಾತ್ ಪರಮೇಶ್ವರನಾಗಿ ಅವರ ದಿವ್ಯ ಸ್ವರೂಪ ಅಂತೆ ಅವರು ಬರ್ತಾರೆ. ಅವರು ಬಂದು ಸೇರಿಕೊಡ್ತಾರೆ. ಆಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ನನಗೆ ಇನ್ನು 7 ದಿವಸದಲ್ಲಿ ಸ್ವಾಮಿ ಮರಣ, ನಾನು ಏನು ಮಾಡಬೇಕು? ಮನುಷ್ಯ ತನ್ನ ಕಟ್ಟೆ ಕಡೆಗೆ ಗಳಿಗೆಯಲ್ಲಿ ತನ್ನ ಪ್ರಾಣ ನಿರ್ಗಮನ ಆಗುವಂಥ ಸಮಯ, ಈ ಭೂಮಿಯಲ್ಲಿ ಕಟ್ಟ ಕಡೆಯ ಸಂದರ್ಭದಲ್ಲಿ ಮಾಡಬೇಕಾದ ಕೈಂಕರ್ಯಗಳೇನು, ಕರ್ಮಗಳೇನು, ಇದನ್ನು ನಮಗೆ ದಯಮಾಡಿ ತಿಳಿಸಬೇಕು ಸ್ವಾಮಿ ಅಂತೆ ಅಲ್ಲಿರುವಂಥ ಶುಕ ಮಹರ್ಷಿಗೆ ದಂಡವತ್ತು ಪ್ರಣಾಮ ಮಾಡಿ ನಿವೇದನೆ ಮಾಡ್ತಾನೆ ಪರೀಕ್ಷಿತ್ ಮಹಾರಾಜ. ಇನ್ನು ನನಗೆ 7 ದಿವಸ ಇದೆ, ಈ 7 ದಿವಸದಲ್ಲಿ ನಾನು ಪೂರ್ಣತ್ವವನ್ನು ಪಡೆಯಬಹುದಾ, ಮೋಕ್ಷಗಾಮಿ ಆಗ್ಬೋದಾ, ಸಮಾಧಿಯನ್ನು ಕಾಣಬಹುದಾ, ಭಗವತ್ ಪ್ರಾಪ್ತಿಯನ್ನು, ಭಗವತ್ ಸಾಕ್ಷಾತ್ಕಾರವನ್ನು ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತಾನೆ ಯಾರು? ಪರೀಕ್ಷಿತ್ ಮಹಾರಾಜ. ಆಗ ಶುಕ ಮಹರ್ಷಿ ಹೇಳ್ತಾರೆ, ರಾಜ ನಿನಗೆ 7 ದಿವಸ ಇದೆ. ಇನ್ನೊಂದು ಕಥೆಯಲ್ಲಿ 7 ದಿವಸವೂ ಇರಲಿಲ್ಲ, ಅಲ್ಲಿ 2 ಗಳಿಗೆಯಲ್ಲಿ ಮೋಕ್ಷಗಾಮಿ ಆದಂಥ ಒಬ್ಬ ರಾಜನ ಕಥೆ ಇದ್ದೆ, ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿದೆ. 7 ದಿವಸದಲ್ಲಿ ಮೋಕ್ಷಗಾಮಿ ಆಗಿದಂತೆ. ಅವನ ಹೆಸರು ಸೂರ್ಯವಂಶದ ರಾಜ ಕಟ್ವಾಂಗ ಅಂತೆ. ಒಂದು ಸಲ ಈ ದೇವತೆಗಳು ಅವರಿಗೆ ತುಂಬ ಕಷ್ಟ ಆದಾಗ ಭೂಲೋಕದಿಂದ ರಾಜರನ್ನು ಕರೆಸ್ಕೊಡ್ತಾರೆ ಯುದ್ಧ ಮಾಡಲಿಕ್ಕೆ. ದಶರಥನು ಹೋಗಿದ್ದ, ಅರ್ಜುನ, ಅನೇಕರು ಹೋಗಿದ್ದಾರೆ ದೇವತೆಗಳಿಗೆ ಕಷ್ಟ ಆದಾಗ. ಇಲ್ಲಿ ಕಟ್ವಾಂಗ ಎಂಬ ಸೂರ್ಯವಂಶ ರಾಜನನ್ನು ಕರೆಸ್ತಾನೆ. ಅವನು ಹಾಗೆ ಯುದ್ಧ ಮಾಡಿ ದೇವತೆಗಳನ್ನು ಒಟ್ಟಿಗೆ ರಾಕ್ಷಸನ್ನು ಸೋಲಿಸ್ತಾನೆ. ಆಗ ಇಂದ್ರ ಕೇಳ್ತಾನೆ, ನಿನಗೇನು ವರ ಬೇಕು ಅಂತ. ಅಯ್ಯ, ನಾನು ಚಕ್ರವರ್ತಿ, ಭೂಲೋಕದಲ್ಲಿ ನೆಮ್ಮದಿ ಇದ್ದೇನೆ, ನನಗೆ ಯಾವ ವರವು ಬೇಡ ಅಂತ ಹೇಳ್ತಾನೆ. ಅಲ್ಲಪ್ಪ, ಏನಾದರೂ ಕೇಳುವಂತೆ. ಏನಾದರೂ ಕೇಳುವುದಾದರೆ ನನಗೆ ಮರಣ ಯಾವಾಗ ಬರ್ತಂತ ಹೇಳು ಅಂತ ಹೇಳ್ತಾನೆ ಯಾರು? ಕಟ್ವಾಂಗ. ಅದು 2 ಗಳಿಗೆ ಅಂತ ಹೇಳ್ತಾನೆ. 2 ಗಳಿಗೆ ಅಂದರೆ ಎಷ್ಟು? 12 4 48 ನಿಮಿಷ. 2.5 ಗಳಿಗೆ ಅಂದರೆ 1 ಗಂಟೆ. ನೀವು ಜ್ಯೋತಿಷ್ ಹೇಳೋರಿದ್ರೆ ಸರಿ, 2.5 ಗಳಿಗೆ 1 ಗಂಟೆ. 2 ಗಳಿಗೆ ಅಂದರೆ 48 ನಿಮಿಷ. 2 ಗಳಿಗೆಯಲ್ಲಿ ಪ್ರಾಣ ಹೋಗುವುದಾದ್ರಂತೆ ಯಾರಿಗಾದರೂ ಏನಾಗಲಿಕ್ಕಿಲ್ಲ, ಎಂಥ ಚಕ್ರವರ್ತಿ ಆದರೂ. ಆಗ ಇಚ್ಛಾಶಕ್ತಿಯಿಂದ, ಮನೋಸಂಕಲ್ಪದಿಂದ ಭೂಮಿಯಿಂದ ಸ್ವರ್ಗ, ಸ್ವರ್ಗದಿಂದ ಯಾವುದೋ ಒಂದು ಲೋಕಕ್ಕೆ ಹೋಗ್ತಕ್ಕಂಥ ಕ್ಷಣಾರ್ಧದಲ್ಲಿ ಸೇರ್ತಕ್ಕಂಥ ಒಂದು ಶಕ್ತಿ ಇತ್ತು ಆ ಕಾಲದಲ್ಲಿ. ಹಾಗೆ ಕ್ಷಣಾರ್ಧದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ತದೇಕ ಚಿತ್ತದಿಂದ ತನ್ನ ಪ್ರಾಣವನ್ನು ಮೂಲಾಧಾರದಿಂದ ಸ್ವಾದಿಷ್ಟಾಂದ ಮಣಿಪುರ, ಮಣಿಪುರದಿಂದ ಅನಾಥ, ಅನಾಥದ ವಿಶುದ್ಧಿಯಿಂದ ಆಜ್ಞಾದಿಂದ ಸಹಸ್ರಾರದವರೆಗೆ ಅಲ್ಲಿ ಇಡಾ ಪಿಂಗಳ ಸುಷುಮ್ನದಲ್ಲಿ ಆ ಅಗ್ನಿ ನಾಡಿಗಳಲ್ಲಿ ಅಗ್ನಿಯನ್ನು ಪ್ರಜ್ವಲಿಸುವ ಬರೀ 2 ಗಳಿಗೆಯಲ್ಲಿ ತದೇಕ ಚಿತ್ತದಿಂದ ಸಮಾಧಿಯನ್ನು ಸೇರಿ ತನ್ನ ಶರೀರವನ್ನು ಬಿಟ್ಟು ಮೋಕ್ಷಗಾಮಿ ಆಗ್ತಾನಂತೆ. ಅದಕ್ಕೆ ಶುಕ ಮಹರ್ಷಿಗಳು ಹೇಳ್ತಾರೆ, ನಿನಗೆ 7 ದಿವಸ ಇದೆ, 7 ದಿವಸದಲ್ಲಿ ಒಳ್ಳೆಯ ಸರಿಯಾದ ರಸ್ತೆಯನ್ನು ನಿಮಗೆ ತಿಳಿಸ್ತೇನೆ ಅಂತೆ. ಅದೇ ಥರ 7 ದಿವಸದಲ್ಲಿ ಅವನಿಗೆ ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಎಲ್ಲ ಮುಖ್ಯ ಭಾಗಗಳನ್ನು ಅವನಲ್ಲಿ ಕಥಾರೂಪದಲ್ಲಿ ದಾರ ಎರೆದು ಅವನನ್ನು ಮೋಕ್ಷಗಾಮಿಯಾಗಿ ಮಾಡ್ತಾರಂತೆ. ನಮಗೆಲ್ಲ ಆಸೆ ಆಗ್ತದೆ ಅಲ್ವಾ, ನಾವು ಮೋಕ್ಷಗಾಮಿ ಆಗಬೇಕು, ಭಗವತ್ ಪ್ರಾಪ್ತಿ ಆಗಬೇಕು ಅಂತೆ. ಆದರೆ ನಾನು 1000 ಕೋಟ್ಯಾಧೀಶನಾಗಬೇಕು, ಈ ಭೂಮಿಯಲ್ಲಿ ಚಕ್ರವರ್ತಿ ಇರಬೇಕು, 100 ಫ್ಯಾಕ್ಟ್ರಿಗಳನ್ನು ಮಾಡಬೇಕು, ಇನ್ನೂ 99 ವರ್ಷ ಆದರೂ ಒಳ್ಳೆಯ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ಜವಾನಾಗಿ ಇರಬೇಕು, ಇನ್ನು ದುಡ್ಡು ಎಣಿಸ್ತಾ ಇರಬೇಕು, ಇನ್ನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕೆಂಬ ಕನಸಿನಲ್ಲಿ ಶರೀರ ಬಿದ್ದೋಗ್ತದೆ. ಆಗ ಭಗವತ್ ಪ್ರಾಪ್ತಿಯಲ್ಲಿ ಮತ್ತೆ ನಮಗೆ ಮನುಷ್ಯರಾಗಿ ಬರುವುದಾ ಅಥವಾ ಭಿಕ್ಷುಕನಾಗಿ ಬರುವುದಾ ಅಥವಾ ಇನ್ಯಾವುದೋ ನಮ್ಮ ರಿವರ್ಷನ್ ಪ್ರಮೋಷನ್ ಹೋಗಬೇಕಾದ್ರೆ ನಿಮ್ಮ ಡೆಪಾಸಿಟ್ ಬೇಕಲ್ವಾ? ಇಲ್ಲಿ ಯಾರು ಬ್ಯಾಂಕ್ ಕ್ಯಾಶರ್ ಮ್ಯಾನೇಜರ್ ಇದ್ದರೆ ಗೊತ್ತಾಗ್ತದೆ. ಬ್ಯಾಂಕಿನಲ್ಲಿ ನಿಮಗೆ ಒಂದು 10 ಲಕ್ಷ ಇದ್ದರೆ ತೆಗೆದು ಮುಗಿದ್ರೆ ಇನ್ನು ಓಡಿ ಇಲ್ಲಪ್ಪ, ದುಡ್ಡು ಖಾಲಿ ಆಗಿದೆ ಅಂತ ಹೇಳ್ತಾನೆ ಭಗವಂತ. ಅದಕ್ಕಾಗಿ ಮತ್ತೆ ನಾವು ಡೆಪಾಸಿಟ್ ಮಾಡಬೇಕಂತೆ. ಅಲ್ಲ, ಚಾರ್ವಾಕರಾಗಿದ್ದರೆ ಚಿಂತೆ ಇಲ್ಲ, ಸಾಲ ಮಾದರಿ ಅದು ತುಪ್ಪ ತಿನ್ನಬೇಕು, ಗುರುಗಳೇ ಸತ್ತ ಮೇಲೆ ಏನಾದ್ರೇನು ಈಗ ಇರಬೇಕು ಅಂತ ಹೇಳುವವರು ಇದ್ದಾರೆ. ಅದಲ್ಲ, ನಮ್ಮ ಸನಾತನ ಧರ್ಮವನ್ನು ಅನುಸರಿಸುವವರು ನಮಗೆ ಜನ್ಮಾಂತರಗಳ ಇತಿಹಾಸ ಇದೆ. ಆದ ಕಾರಣ ನಾವು ನಮ್ಮ ಬದುಕಿನದ್ದಕ್ಕೂ ಈಗ ವರ್ತಮಾನ ಕಾಲದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಒಳ್ಳೆಯದು ಮಾಡಬೇಕೆಂಬ ಕೈಂಕರ್ಯವನ್ನು ಮಾಡಬೇಕು.